ಶರ್ಟ್ ಪಟ್ಟಿ ಅಂಟಿಸುವ ವಿಧಾನ ಯಾವ ರೀತಿ ಅಂತ ನಾನು ನಿಮಗೆ ತೋರಿಕೊಡ್ತೇನೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಶರ್ಟ್ ಪಟ್ಟಿ ಚಿಪ್ಕಾಸೋದು ಯಾವ ತರ ಅಂತ ಹೇಳ್ತೀನಿ. ಈ ಟೈಪ್ ಮಾಡ್ಕೋಬೇಕು. ಇದಾದ ನಂತರ ಒಂದೊಂದೇ ಸ್ಟೆಪ್ ಸ್ಟೆಪ್ ತೋರಿಸ್ತೀನಿ. ಟೇಪ್ ಮಾಡ್ಕೋಬೇಕು ಪಟ್ಟಿ. ಇದಾದ ನಂತರ ಇದನ್ನ ಕಟ್ ಮಾಡ್ಕೋಬೇಕು. 4 ಇಂಚಸ್ ಇರುತ್ತೆ. ಕಟ್ ಮಾಡ್ಕೊಂಡ ನಂತರ ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಇದು ಗರಂ ಹಾಕ್ಬೇಕು. ಇದಾಯ್ತು. ಇದಾದ ನಂತರ ಮತ್ತೆ ಕಾಜಾ ಪಟ್ಟಿ ಆಯ್ತು. ಇದಾದ ಮುಂದೆ ಪಟ್ಟಿ ಇರುತ್ತೆ. ಈ ಟೈಪ್ ರಿವರ್ಸ್ ಮಾಡ್ಕೊಂಡ ನಂತರ ಒಂದ್ಸಲ ತಿಕ್ಕೋಬೇಕು. ತಿಕ್ಕೊಂಡ ನಂತರ ಇರುತ್ತೆ ಒಂದು ಟಚ್ ಮಾಡಿರ್ತೀವಿ, ಕಟ್ ಮಾಡಿರ್ತೇವೆ ನಾವು, ಅದಕ್ಕೆ ಈ ಟೈಪ್ ಮಾಡಿಸ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ಇದೊಂದು 4 ಕಟ್ ಮಾಡ್ಕೊಂಡ್ಬಿಡ್ಬೇಕು. ಬಟನ್ ಪಟ್ಟಿ ಇದು. ಬಟನ್ ಪಟ್ಟಿ ಇದನ್ನು ಸೇಮ್ ಇದೇ ಟೈಪ್ ಮಾಡ್ಕೋಬೇಕು. ಕಾಲರ್ ಕಪ್ಪು ಬರುತ್ತೆ. ಕಾಲರ್ ಎಷ್ಟಿದೆ, ಕಪ್ಪು ಎಷ್ಟಿದೆ ಅಂತ ಹೇಳ್ತೀನಿ. ಆಯ್ತು. ನಂತರ ಕಾಲರ್ 15 ಕಾಲರ್ ಇದೆ. ನಮಗೆ 15 ಕಾಲರ್ ರೆಡಿಮೆಂಟ್ ಇದೆ. ಈ ಟೈಪ್ ರೆಡಿಮೆಂಟ್ ಆಗಿ ಇದೆ ನೋಡಿ. 15 ಕಾಲರ್. ಈ ಕಾಲನ್ನ ಒಂದು ತೆಗ್ಸ್ಕೋಬೇಕು ನಾವು. ತೆಗ್ಸ್ಕೊಂಡು ಇಟ್ಕೊಂಡು ಆದ ನಂತರ ಸರಿಯಾಗಿ ಒಂದು ಟಚ್ ಹೊಡ್ಕೋಬೇಕು. ಟಚಿಂಗ್ ಆದ ನಂತರ ಇಲ್ಲೊಂದು ಹೊಡ್ಕೋಬೇಕು. 9 ಕಫ್ ಇದೆ. ನಿಮಗೆ ಕಫ್ ರೂಲ್ ಇಲ್ಲಿದೆ. ಇದು ಕಫ್ ರೂಲ್ ನಮಗೆ ಬಂದಿದ್ದು. ಇದನ್ನ ಏನ್ ಮಾಡ್ಕೋಬೇಕು ನಾವು, 9 ಇಂಚು ಕಾಲರ್ ಕಟ್ ಮಾಡ್ಕೋಬೇಕು. ಕಾಲರ್ ಕಟಿಂಗ್ ಆಯ್ತು. ಇವಾಗ 9 ಇಂಚು ಕಫ್ ಕಟ್ ಮಾಡ್ಕೋಬೇಕು ನಾವು. 9 ಇಂಚು ಇದನ್ನ 2 ಭಾಗ ಮಾಡ್ಕೋಬೇಕು. 2 ಭಾಗ ಆದ ನಂತರ ಇದನ್ನ ಏನ್ ಮಾಡ್ಕೋಬೇಕು, ಈ ಸೈಡಲ್ಲಿ ಇಡಬೇಕು. ನಾವು ಸೈಡಲ್ಲಿ ಇಟ್ಟು ಇದನ್ನ ಡೈಮಂಡ್ ಕಟ್ ಮಾಡ್ಬೇಕು. ಇದು ಡೈಮಂಡ್ ಕಟ್ ಅಂತಾರೆ. ಲೆವೆಲ್ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ 2 ಮಾಡ್ಕೊಂಡ್ಬಿಡ್ಬೇಕು. 2 ಪೀಸ್ ಮಾಡ್ಕೋಬೇಕು. 2 ಪೀಸ್ ಆಗುತ್ತೆ. 2 ಪೀಸ್ ಆದ ನಂತರ ಬಟ್ಟೆ ಇರುತ್ತೆ. ಬಟ್ಟೆನ ಈ ಟೈಪ್ ತಗೋಬೇಕು. ತಗೊಂಡ ನಂತರ ಇಲ್ಲಿ ಕಾಲರ್ ಬರುತ್ತೆ. ಇದೇನು ಒಂದ್ಸಲ ಇಸ್ತ್ರಿ ಹೇಳ್ಕೋಬೇಕು. ಇದೆ ಇಸ್ತ್ರಿ ಯಾವಾಗ ಗೀಟ್ ಆಗ್ತಿರುತ್ತೆ, ಬಟನ್ ಬಂದ್ ಮಾಡ್ಬೇಕು. ಇಲ್ಲಿದೆ ಬಟನ್. ಅದಾದ ನಂತರ ಇದೇನ್ ಮಾಡ್ಬೇಕು, ಕಾಲರ್ ಫಸ್ಟ್ ಇದು ಮಾಡ್ಕೋಬೇಕು ನಾವು. ಇದನ್ನ ಮಾಡ್ಕೊಂಡ ನಂತರ ಅಂಟ್ಕೊಂತೆ. ಇದು ಗಮ್ ಇರುತ್ತೆ ಕೆಳಗಡೆ. ಗಮ್ ಅಂಟ್ಕೊಂತೆ. ಗಮ್ ಅಂಟ್ಕೊಂಡ ನಂತರ ಅಂಟ್ಕೊಂತಿದ್ದು ಗಮ್ ಇದಕ್ಕೆ. ಗಮ್ ಆಯ್ತಿದೆ. ಗಮ್ ಆದ ನಂತರ ಇದನ್ನ ಕಟ್ ಮಾಡ್ಕೋಬೇಕು ನಾವು. ಕಟ್ ಮಾಡ್ಕೋಬೇಕು. ಮತ್ತೆ ಇಸ್ತ್ರಿ ಆನ್ ಮಾಡ್ಕೋಬೇಕು. ಪೂರ್ತಿ ಅಂಟೋವರೆಗೂ ಬಿಡಬಾರ್ದು. ಇದು ಗಮ್ ಇರುತ್ತೆ ಕೆಳಗಡೆ. ಇದಾದ ನಂತರ ಇದರಲ್ಲಿ 2 ಭಾಗ ಇರುತ್ತೆ. ಕೆಳಗಡೆ ಒಂದು ಭಾಗ ಬರುತ್ತೆ. ಇದು ಸೈಡಲ್ಲಿ ಇಡಬೇಕು. ಈ ಭಾಗ ಸ್ವಲ್ಪ ಮಡ್ಚಬೇಕು. 3 ಕಟ್ ಮಾಡ್ಕೊಂಡು ಈ ಟೈಪ್ ಮಡ್ಚ್ಕೋಬೇಕು. ಈ ಟೈಪ್ ಮಡ್ಚ್ಕೊಂಡು ಇದಾದ ನಂತರ ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಕಾಲರ್ ಇದಾಯ್ತು ಕೆಲಸ. ಕಾಲರ್ ಏನ್ ಮಾಡ್ಬೇಕು, ಬಟ್ಟೆ ಸೈಡಲ್ಲಿ ಇರುತ್ತೆ. ಬಟ್ಟೆ ತೆಕ್ಕೋಬೇಕು. ಲಾಂಗ್ ಬಟ್ಟೆ ಇರುತ್ತೆ. ಈ ಕಾಲರ್ಗೋಸ್ಕರ ಏನ್ ಮಾಡ್ಬೇಕಂದ್ರೆ ಈ ಟೈಪ್ ಕಾಲರ್ ಇರುತ್ತೆ. ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ. ಇದರಲ್ಲಿ ನಾವೇನ್ ಮಾಡ್ಕೋಬೇಕು, ಕಾಲರ್, ಕಪ್ಪು, ಜೇಬು ಮತ್ತೆ
ಮುತ್ತುಗಳಿಗೋಸ್ಕರ ಒಂದು ಪಟ್ಟಿ ಬರುತ್ತೆ, ಪಟ್ಟಿನ ತೆಗೆದಿಟ್ಕೋಬೇಕು ನಾವು ಆಲ್ರೆಡಿ. ಇದಾದ ನಂತರ ಈ ಟೈಪ್ ಕಾಲರ್ ಹಾಕೊಂಡ್ಬಿಡ್ಬೇಕು ಇಲ್ಲಿ. ಇದನ್ನು ಗಮ್ ಇರುತ್ತೆ, ಸೇಮ್ ಕಾಲರ್ ಕಫ್ ಎಲ್ಲಾನು ಗಮ್ ಇರುತ್ತೆ. ಇದೇ ಪಟ್ಟಿ ಅದು ಇದು ಎಲ್ಲಾನು ಗಮ್ ಬರುತ್ತೆ. ಇಸ್ತ್ರಿ ಗರಂ ಹಾಕಿ ನಾವು ಇದನ್ನ ಇಸ್ತ್ರಿ ಇದ್ರ ಮೇಲೆ ಇಟ್ರೆ ಅಂಟ್ಕೊಂಡ್ಬಿಡುತ್ತೆ, ಅದು ಈ ಟೈಪ್ ಆಗುತ್ತೆ. ಅದಾದ ನಂತರ ಮತ್ತೆ ಇದನ್ನ ಕಟ್ ಮಾಡ್ಕೋಬೇಕು ನಾವು ಕರೆಕ್ಟ್ ಆಗಿ. ಕಟ್ ಮಾಡ್ಕೊಂಡು ಇದಿರುತ್ತೆ ಕಾಲರ್ ಬೋನ್ ಅಂತ, ಇದಕ್ಕೆ ಈ ಟೈಪ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋದು. ಸ್ವಲ್ಪ ಕ್ರಾಸ್ ಇರುತ್ತೆ, ಕಟ್ ಮಾಡ್ಕೊಂಡ ನಂತರ ಈ ಕಾಲರ್ ಕಡೆ ಪಾಯಿಂಟ್ ಬರುತ್ತೆ ಇಲ್ಲಿ ಕಾಲರ್ ಬಳಿ, ಆ ಕಾಲರ್ಗೆ ಹಚ್ಬೇಕು ನಾವು. ಅದು ಹಚ್ಚಿದ ನಂತರ ಇಲ್ಲೊಂದು ಹಚ್ಬೇಕು. ಆಯ್ತು, ಕಂಪ್ಲೀಟ್ ಆಯ್ತು. ಕಾಲರ್ ಎಲ್ಲೆಲ್ಲಿ ಹಾಕಿದೆ ನೋಡ್ಬೇಕು, ಕಂಪ್ಲೀಟ್ ಆಯ್ತು. ಆದ ನಂತರ ಕಪ್ಪು ಅಕ್ಷರ ನೋಡ್ಬೇಕು. ಇದೆ ಕಪ್ಪು ಎಕ್ಸ್ಟ್ರಾ, ಇದನ್ನ ಬಟ್ಟೆ ಕಟ್ ಮಾಡ್ಕೋಬೇಕು. ಬಟ್ಟೆ ಕಟ್ ಆದ ನಂತರ ಸೈಡಲ್ಲಿ ಹಾಕೊಂಡು ಇದು ಮಾಡ್ಕೋಬೇಕು. ಇದು ಸೇಮ್ ಇಸ್ತ್ರಿ ಸೇಮ್ ಇದು ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಇಲ್ಲಿ ಇಟ್ಕೋಬೇಕು ಕಪ್ಪು, ಇದನ್ನ ಇಸ್ತ್ರಿ ಮಾಡ್ಕೋಬೇಕು. ಜಾಸ್ತಿ ಇಸ್ತ್ರಿ ಹೀಟ್ ಆಗಿದೆ, ಮತ್ತೆ ಬಂದ್ ಮಾಡಬೇಕು ಇಸ್ತ್ರಿನ. ಆದ ನಂತರ ಕೆಳಗಡೆ ಇದನ್ನ ಎರಡು ಬರುತ್ತಲ್ಲ, ಇದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಆಲ್ರೆಡಿ 2 ಪೀಸ್ ಆಗುತ್ತೆ ಇದು. 2 ಪೀಸ್ ಆದ ನಂತರ ಇದೊಂದು ಸೈಡಿಗೆ ತಕೊಂಡು ಇಟ್ಕೋಬೇಕು. ಕಾಲರ್ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಕಪ್ಪು ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆದ ನಂತರ ಆಯ್ತು, ಇದು ಕಂಪ್ಲೀಟ್ ಆಯ್ತು. ಇದು ಕಪ್ಪು. ನೆಕ್ಸ್ಟ್ ಕಪ್ಪು ಆಯ್ತು, ಇದೊಂದು ಆಯ್ತು, ಕಂಪ್ಲೀಟ್ ಆಯ್ತು. ಆಯ್ತು, ಇದೊಂದು ಆಯ್ತು. ಇದೊಂದಾದ ನಂತರ ಅಸ್ತಿನ್ ಪಟ್ಟಿ ಬರುತ್ತೆ, ಸ್ಲೀವ್ಗೆ ಪಟ್ಟಿ ಅಂತ ಬರುತ್ತೆ. ಇದನ್ನ ಏನ್ ಮಾಡ್ಕೋಬೇಕು ನಾವು, ಎರಡು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದು ಎರಡು ಟೈಪ್ ಕಟ್ ಮಾಡ್ಕೊಂಡು ಇದ್ರದ್ದು ಪಟ್ಟಿ ಬೇರೆದಿರುತ್ತೆ, ಚಿಕ್ಕ ಪಟ್ಟಿ ಬರುತ್ತೆ. ಇದು ಕೆಳಗಡೆ ಇದೆ ಇದ್ರದ್ದು ಪಟ್ಟಿ. ಇದು 1 ಇಂಚಿನ ಪಟ್ಟಿ ಬರುತ್ತೆ. ಇದು ಮಿನಿಮಮ್ 7.5 ಇಂಚ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ 2 ಪಟ್ಟಿ ಬೇಕು ಇದಕ್ಕೆ. 2 ಸ್ಲೀವ್ ಇರುತ್ತೆ, 2 ಪಟ್ಟಿ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಬಿಡಬೇಕು. ಸೈಡಲ್ಲಿ ಇಟ್ಕೊಂಡು ಇದನ್ನು ಸೇಮ್ ಯಾವ ಥರ ಮಾಡಿದ್ವಿ ಅದೇ ಟೈಪ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಮಾತ್ರ ಒಂದು ಸೈಡಲ್ಲಿ ಎತ್ತಿಟ್ಟು ಆಮೇಲೆ ಮತ್ತೆ ಇಸ್ತ್ರಿ ಹಾಕ್ಬೇಕು. ಗರಂ ಕಡಿಮೆ ಐತಿ ಇದ್ರದ್ದು ಬೆಚ್ಚಿಗೆ. ಇದೊಂದು ಆಯ್ತು. ಇದೊಂದು ಆದ ನಂತರ ಮತ್ತೆ ಇದನ್ನ ಏನ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಸಪ್ರೇಟ್ ಇಡ್ಬೇಕು. ಆಯ್ತು, ಇದು ಆಯ್ತಾ. ಮತ್ತೆ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಎತ್ತಿಟ್ಟಿದೀವಲ್ಲ ಅದನ್ನ ತಗೋಬೇಕು. ಮತ್ತೆ ಸೇಮ್ ಇದು ಹೆಂಗಿದೆ ಹೆಂಗೆ ಸೇಮ್ ಅದನ್ನ ಹೆಂಗ್ ಮಾಡಿದ್ರೆ ಅದೇ ಟೈಪ್ ಮಾಡ್ಕೊಂಡು ಸೇಮ್ ಅದು ಹೆಂಗ್ ಮಾಡಿಸ್ತೀವಿ ಹೆಂಗಿಲ್ಲ ಅದೇ ಟೈಪ್ ಮಾಡಿಸ್ಕೊಂಡು ಆಯ್ತು. ಇದು ಒಂದು ಮಾಡಿಸ್ಕೊಂಡ್ಬಿಡ್ಬೇಕು. ಆಯ್ತು, ಇದು ಕಂಪ್ಲೀಟ್ ಆಯ್ತು. ಈ ಒಂದು ಜೇಬ್ ಒಂದು ಉಳಿತು. ಆಯ್ತು, ಇದಾದ ನಂತರ ಏನ್ ಮಾಡ್ಕೋಬೇಕು, ಸೈಡಲ್ಲಿ ಎತ್ತಿಟ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇಲ್ಲಿ ಸೈಡಲ್ಲಿ ಹಾಕ್ಬೇಕು. ಇದಕ್ಕೆ ಪಾಕೆಟ್ 5 ಇಂಚ್ ಪಾಕೆಟ್ ಬರುತ್ತೆ. ಇದರಲ್ಲಿದೆ ನಮ್ಮ ಪಾಕೆಟ್ಗಳೆಲ್ಲ. ಇಲ್ಲಿ 4.5 ಇದು ಇದು 1/4, ಇದು 4.25, ಇದು 5, ಇದು 5.5. ನಮಗೆ ಪಾಕೆಟ್ 5.5 ಪಾಕೆಟ್ ಬೇಕು. ಇದನ್ನ ತಕ್ಕೋಬೇಕು ನಾವು, ಸೈಡಲ್ಲಿ ಇಟ್ಕೋಬೇಕು. ಇವಾಗ ಬಟ್ಟೆ ಇಲ್ಲಿದೆ. ಈ ಬಟ್ಟೆನ ನಾವು ಸ್ವಲ್ಪ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡ ನಂತರ ನಮ್ಗೆ ಎಷ್ಟು ಬೇಕು ಪಾಕೆಟ್ ಅಷ್ಟನ್ನ ಕಟ್ ಮಾಡ್ಕೋಬೇಕು. ಮೇಲಿಂದ 2 ಇಂಚ್ ಬಿಟ್ಕೋಬೇಕು ಪಟ್ಟಿಗೋಸ್ಕರ ಬಿಟ್ಕೊಂಡು 2 6 9 ಇಂಚ್ ನಾವು ಸರಿಯಾಗಿ ಕಟ್ ಮಾಡ್ಕೋಬೇಕು. ಈ ಟೈಪ್ ಕಟ್ ಮಾಡ್ಕೊಂಡ ನಂತರ ಅಸ್ತಿನ ಪಟ್ಟಿಗೆ ಯಾವ ಟೈಪ್ ನಾವು ಪಟ್ಟಿ ಹಚ್ಚಿದೀವಿ ಅದೇ ಪಟ್ಟಿ ನಮ್ಗೆ ಯೂಸ್ ಆಗುತ್ತೆ. 5 ಇಂಚ್ ಪಟ್ಟಿ ಕಟ್ ಮಾಡ್ಕೋಬೇಕು. ಇದಕ್ಕೆ 5 ಇಂಚ್ ಕಟಿಂಗ್ ಮಾಡ್ಕೊಂಡ್ ನಂತರ ಮತ್ತೆ ಇದನ್ನ ಏನ್ ಮಾಡ್ಬೇಕು, ಇಲ್ಲಿ ಇಸ್ತ್ರಿ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಮಡ್ಸ್ಕೋಬೇಕು. 5 ಇಂಚ್ ಎಷ್ಟು ಬರ್ತದೆ ಜಾಸ್ತಿ ಗರಂ ಆಗಿದೆ ಮತ್ತೆ ಬಂದ್ ಮಾಡ್ಕೋಬೇಕಾದ್ರೆ. ಅದಾದ ನಂತರ ಮತ್ತೆ ಈ ಕಡೆ ಹೆಂಗ್ ಮಾಡಿದ್ವಿ ಹಂಗೆ ಮಾಡ್ಕೋಬೇಕು. ಸೇಮ್
5 ಇಂಚ್ ಇದೆಯಲ್ಲ, ಈ ಕಡೆ ತೋರಿಸ್ತೀನಿ. ಇವಾಗ ಇದು 5 ಇಂಚ್ ಇದೆ. ಇವಾಗ ಇಲ್ಲಿನೂ ಏನ್ ಮಾಡ್ಕೋಬೇಕು ನಾವು 6 ಇಂಚ್ ಮಾಡ್ಕೋಬೇಕು. ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾಡ್ಕೊಂಡ್ಬಿಟ್ಟು ಈ ಟೈಪ್ ಇಸ್ತ್ರಿ ಹೊಡ್ಕೊಂಡ್ಬಿಡ್ಬೇಕು ನಾವು. ಆಯ್ತು, ಈ ಟೈಪ್ ಇಸ್ತ್ರಿ ಹೊಡ್ಕೊಂಡ್ಬಿಟ್ರೆ ಆಯ್ತು, ನಮ್ಮ ಕೆಲಸ ಮುಗೀತು. ಆಯ್ತು, ಇವಾಗ ಏನಿಲ್ಲ, ಸೀದಾ ಮಷಿನ್ ಮೇಲೆ ಕೂತ್ಕೋಬೇಕು, ಬಟ್ಟೆ ಹೊಲ್ದ್ಬಿಡ್ಬೇಕು. ಏನಿಲ್ಲ, ಸೀದಾ ಶರ್ಟ್ ರೆಡಿ ಆಗುತ್ತೆ. ಆಯ್ತು, ಕಂಪ್ಲೀಟ್ ಆಯ್ತು, ಶರ್ಟ್ ಎಲ್ಲ ಕಂಪ್ಲೀಟ್ ಆಯ್ತು. ಫಸ್ಟ್ ಟೈಮ್ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದು ವಿಡಿಯೋ ಕಂಟಿನ್ಯೂ ಮಾಡಿ ನೋಡ್ಬೋದು. ನಮಸ್ಕಾರ.